ಸ್ವಲ್ಪ ಹೊತ್ತಲ್ಲೇ ಅತ್ತೆ ಬರ್ತಾರೆ. ಶ್ಯಾಮ ಏನ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಹೌದು, ಗೊತ್ತಾಗತ್ತೆ. ಫ್ಯಾಕ್ಟ್ರಿಗೆ ಅಂತ ಬಂದಿರೋ ಶ್ಯಾಮ ಇಲ್ಲಿಲ್ಲ ಅಂತಂದ್ರೆ ಒಂದ್ ವೇಳೆ ಅವಳೇ ಕೃಷ್ಣ ತುಳಸಿ ಆಗಿ FM ಸ್ಟೇಷನ್ಗೆ ಹೋಗ್ತಾಳ. ಅತ್ತಿಗೆ ಬಂದ್ರೆ ಅದೆಲ್ಲ ಗೊತ್ತಾಗತ್ತೆ. ಏನಾಯ್ತಣ್ಣ? ಚೆಕ್ ಮಾಡ್ತೀನಿ ಮೇಡಮ್. ಅಣ್ಣ ಏನಾಯ್ತು? ಆಟೋ ಏನೋ ಪ್ರಾಬ್ಲಮ್ ಆಗಿದೆ ಮೇಡಮ್, ನೀವು ಬೇರೆ ಆಟೋದಲ್ಲಿ ಹೋಗಿ. ಅತ್ತೆ ಯಾಕೆ ಫ್ಯಾಕ್ಟ್ರಿ ಕಡೆ ಹೋಗ್ತಿದ್ದಾರೆ? ಅಂದ್ರೆ ಐಶ್ವರ್ಯ ಅಕ್ಕ ನಾನು ಫ್ಯಾಕ್ಟ್ರಿಯಲ್ಲಿಲ್ಲ ಅಂತ ಅತ್ತೆನ ಫ್ಯಾಕ್ಟ್ರಿ ಕರ್ಸಿದ್ಲಾ? ಇನ್ನೊಂದ್ 5 ನಿಮಿಷದಲ್ಲಿ ಅತ್ತೆ ಬಂದ್ಬಿಡ್ತಾರೆ. ಹೌದು ಹೌದು, ಇನ್ನೊಂದ್ 5 ನಿಮಿಷದಲ್ಲಿ ಶ್ಯಾಮ ಬಣ್ಣನು ಬಯಲಾಗತ್ತೆ. ಈ ಟೈಮ್ಗೆ ಒಂದು ಆಟೋ ಕೂಡ ಸಿಗ್ತಿಲ್ವಲ್ಲ, ನಡ್ಕೊಂಡು ಹೋಗೋದೇ ಒಳ್ಳೇದು. ನಮಸ್ಕಾರ ಮೇಡಮ್. ನಮಸ್ತೆ. ಬನ್ನಿ ಅತ್ತೆ ಬನ್ನಿ. ಶ್ಯಾಮ ಫ್ಯಾಕ್ಟ್ರಿಗಂತ ಬಂದು ಎಲ್ಗೋ ಹೋಗಿದ್ದಾಳೆ ಅತ್ತೆ. ಹೀಗೆ ಯಾರಿಗೂ ಹೇಳ್ದೆ ಕೇಳ್ದೆ ಕಳ್ಳತನದಿಂದ ಎಲ್ಲಿಗೆ ಹೋಗಿರ್ಬೋದು ಶ್ಯಾಮ? ಕಳ್ರ ಬುದ್ಧಿ ಇರೋರೆ, ಕಳ್ರ ಕೆಲ್ಸ ಮಾಡೋರೆ ಹೀಗೆ ಸುಳ್ಳು ಹೇಳಿ ಹೋಗೋದು. ಬನ್ನಿ ಅತ್ತೆ, ನೀವೇ ನೋಡಿ. ಬನ್ನಿ. ಹುಷಾರಾಗಿ ತಗೊಂಡೋಗು, ಜಾಗ್ರತೆ. ಮ್ಯಾನೇಜರ್ ನಮಸ್ತೆ ಮೇಡಮ್. ನಮಸ್ತೆ. ನೀವು ಬಂದಿದ್ದೀರಲ್ಲ ಮೇಡಮ್? ಏನಿಲ್ಲ, ಸುಮ್ನೆ ಬಂದ್ವಿ. ನಮ್ ಚಿಕ್ಕ ಸೊಸೆ ನೋಡಿದ್ರಾ? ಮಾರ್ನಿಂಗ್ ನೋಡಿದ್ದೀನಿ ಮೇಡಮ್. ಮಾರ್ನಿಂಗ್ ಅಲ್ಲ, ಈಗ ನೋಡಿದ್ರಾ? ಇಲ್ಲ ಮೇಡಮ್, ಈಗ ಎಲ್ಲೂ ನೋಡಿಲ್ಲ. ಅಂದ್ರೆ ಒಳಗಡೆ ವರ್ಕ್ ಮಾಡ್ತಿದ್ದಾರಲ್ಲ, ಎಲ್ಲೋ ಇರ್ತಾರೆ ಮೇಡಮ್. ಸರಿ, ಬನ್ನಿ ನೋಡೋಣ. ಆಯ್ತು ಮೇಡಮ್. ಇಲ್ಲಿ ನೋಡಮ್ಮ. ನಮಸ್ತೆ ಮೇಡಮ್. ನಮ್ ಶ್ಯಾಮ ಎಲ್ಲಿದ್ದಾಳೆ ಅಂತ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಸರಿ, ನೀನ್ ಹೋಗು. ನೋಡಿದ್ರಾತೆ, ಅವಳಿಲ್ಲೆಲ್ಲೂ ಇಲ್ಲ. ಬಿ ಬ್ಲಾಕ್ ಅಲ್ಲಿ ನೋಡೋಣ, ಬನ್ನಿ. ಬನ್ನಿ.
ಏನಮ್ಮ? ನಮಸ್ತೆ ಮೇಡಮ್. ನಮ್ ಶ್ಯಾಮನ್ನ ಇಲ್ಲೆಲ್ಲಾದ್ರೂ ನೋಡಿದ್ರಾ? ಗೊತ್ತಿಲ್ಲ ಮೇಡಮ್, ನಾನ್ ನೋಡಿಲ್ಲ. ಸರಿ, ಹೋಗಮ್ಮ. ಸರಿ ಮೇಡಮ್. ಇಲ್ಲಿ ನೋಡಮ್ಮ. ಅತ್ತೆ, ನೀವ್ ಯಾವಾಗ ಬಂದ್ರಿ? ನೀನಿಲ್ಲಿ ಇಲ್ಲ ಅಂತ ಐಶ್ವರ್ಯ ಫೋನ್ ಮಾಡಿದ್ಲು, ಅದಕ್ಕೆ ನಾನ್ ಬಂದೆ. ಫ್ಯಾಕ್ಟ್ರಿಗೆ ಬಂದಿರೋ ನಾನು ಇಲ್ಲಿಲ್ದೆ ಎಲ್ಲಕ್ಕೆ ಹೋಗ್ತೀನಿ ಅತ್ತೆ? ಆಗ್ಲೇ ನಾವಿಲ್ಲಿಗ್ ಬಂದಾಗ ನೀನಿಲ್ಲಿರ್ಲಿಲ್ಲ. ಅಲ್ಲಿ ಖಾರ ಕಲ್ಸ್ತಿದ್ದಾಗ ಅಲ್ಲಿ ಹೋಗಿದ್ದೆ. ಆಗ ನೀವು ಬಂದಿರ್ಬೇಕು. ಅಕ್ಕ ನಾನಿಲ್ ಕಾಣದೇ ಇದ್ರೆ ನನಗ್ ಫೋನ್ ಮಾಡಿ ಕೇಳೋದ್ ಬಿಟ್ಟು ಮನೇಲಿರೋ ಅತ್ತೆಗೆ ಫೋನ್ ಮಾಡಿದ್ಯಾಕಕ್ಕ? ಪಾಪ ಅತ್ತೆಗ್ ಟೆನ್ಷನ್ ಕೊಡೋದ್ ಯಾಕಕ್ಕ? ನಿಜಾನೇ ಐಶ್ವರ್ಯ, ಅವಳು ಕಾಣ್ದೇ ಇದ್ರೆ ಅವಳಿಗೆ ಫೋನ್ ಮಾಡಬಹುದಲ್ಲ ನೀನು? ನನಗ್ಯಾಕೆ ಫೋನ್ ಮಾಡ್ಕರ್ದೆ? ಪ್ರತಿಯೊಂದಕ್ಕೂ ಅನುಮಾನ ಪಡೋಕ್ ಶುರು ಮಾಡಿದ್ರೆ ಹೀಗೆ ಆಗೋದು. ಸ್ವಲ್ಪ ನಿನ್ ಅನುಮಾನದ ಬುದ್ಧಿನ ಬದಲಾಯಿಸ್ಕೋ. ಅಕ್ಕ, ಅನುಮಾನ ದೊಡ್ಡ ರೋಗ ಅಂತಾರೆ. ಅಂತ ರೋಗನ ಆದಷ್ಟು ಬೇಗ ಗುಣ ಮಾಡ್ಕೊಂಡ್ರೆ ಒಳ್ಳೇದು. ಸರಿ ಬಿಡು, ಎಲ್ರೂ ಬುದ್ಧಿ ಹೇಳೋರೆ. ಬನ್ನಿ. ಏಯ್, ಕಣ್ಣೇನ್ ನೆತ್ತಿಯಲ್ಲಿದ್ಯಾ? ಬರ್ತಿರೋದ್ ಕಾಣಿಸ್ತಿಲ್ವಾ? ಇಷ್ಟು ಕಾಸ್ಟ್ಲಿ ಆಗಿರೋ ಸೀರೆ ಮೇಲೆ ಅರ್ಶನ ಚೆಲ್ತ್ಯಾ? ಗಮನ ಸ್ವಲ್ಪ ಇಲ್ಲೇ ಇಟ್ಕೊಂಡ್ ಕೆಲ್ಸ ಮಾಡು, ಇಲ್ಲ ಅಂದ್ರೆ ನಿಲ್ಸಿ. ನಾನು ಗಮನ ಸರಿಯಾಗಿಟ್ಕೊಂಡೆ ಕೆಲಸ ಮಾಡ್ತಿದ್ದೀನಿ. ನೀವೇ ನೋಡ್ಕೊಳ್ಳದೆ ಈ ಕಡೆ ತಿರುಗಿದ್ದು. ನಿಮ್ ಕೈ ತಾಕಿದ್ದಕ್ಕೆ ಅರಿಶಿನ ಕೆಳಗಡೆ ಬಿತ್ತು. ತಪ್ಪು ನೀವ್ ಮಾಡಿ ನನ್ನನ್ನೇ ಹೊಡೆಯೋದಿಕ್ ಕೈ ಎತ್ತುತ್ತಾ ಇದ್ದೀರಲ್ಲ? ಏನ್ ಬೊಗಳ್ತಿದ್ಯಾ? ಏನೇ ಗೀನೆ ಅಂತ ಮಾತಾಡಿದ್ರೆ ಮರ್ಯಾದೆಯಾಗಿರಲ್ಲ ಮೇಡಮ್. ನಾವು ಕೂಲಿ ಅವರೇ ಆದ್ರೂ ಮರ್ಯಾದೆ ಇಲ್ದೇ ಇರೋರಲ್ಲ ಮೇಡಮ್. ಫ್ಯಾಕ್ಟ್ರಿ ಓನರ್ ನಾನು, ನನಗೆ ಎದುರು ಮಾತಾಡ್ತೀಯಾ? ನಿನಗಿಷ್ಟ ಬಂದ ಹಾಗೆ ಮಾತಾಡ್ತಿದ್ರೆ ತೆಗೆದು ಹಾಕ್ತೀನಿ. ನಿನ್ನ ಕೆಲಸದಿಂದಾನೇ ತೆಗೆದು ಹಾಕ್ತೀನಿ.
ಸ್ಪೋರ್ಟ್ ಅಲ್ಲೇ ತೆಗ್ದು ಹಾಕ್ತೀನಿ, ಕೆಲಸದಿಂದ ತೆಗ್ದು ಹಾಕ್ತೀನಿ. ತೆಗೀರಿ ನೋಡೋಣ. ಹೇಗ್ ತೆಗಿತೀರೋ ತೆಗೀರಿ ನೋಡ್ತೀನಿ. ನನ್ ತಪ್ಪೇ ಇಲ್ದೆ ನನ್ ಕೆಲಸದಿಂದ ತೆಗೆದ್ರೆ ನಮ್ ವರ್ಕರ್ಸ್ ಎಲ್ಲಾರು ಸ್ಟ್ರೈಕ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ ಮೇಡಮ್. ಐಶ್ವರ್ಯ, ಸುಮ್ನೆ ಅವ್ರ ಜೊತೆ ಯಾಕೆ ಜಗಳ ಮಾಡ್ತಿದ್ಯಾ? ನೀವೇನತ್ತೆ ಆ ಲೇಬರ್ಗಳನ್ನ ಸಪೋರ್ಟ್ ಮಾಡ್ತಿದ್ದೀರಲ್ಲ? ಅಕ್ಕ, ತಪ್ಪು. ಹಾಗೆ ಲೇಬರ್ ಗೀಬರ್ ಅಂತ ಚೀಪಾಗಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ತಪ್ಪು ನಿಮ್ಮಿಂದನೇ ಆಗಿದ್ದೆ. ನಿಮ್ ಕೈ ತಾಗೆ ಅರ್ಶನ ಕೆಳಗ್ ಬಿದ್ದಿದ್ದು. ನೀವು ಸಾರಿ ಕೇಳೋದ್ ಬಿಟ್ಟು ಇನ್ನೂ ಬಾಯಿಗೆ ಬಂದ ಹಾಗೆ ಕೂಗಿ ಅವ್ರಿಗೆ ಕೋಪ ಬರ್ಸಿದ್ರಿ. ಅದಕ್ಕೆ ಅವ್ರು ಹಾಗೆ ಮಾತಾಡಿದ್ದು. ಮಾಡಿರೋ ತಪ್ಪಿಗೆ ನೀವ್ ಸಾರಿ ಕೇಳಿದ್ರೆ ಈ ಗಲಾಟೆ ಇಲ್ಲಿಗೆ ಮುಗಿಯತಕ್ಕ. ಇಲ್ದಿದ್ರೆ ತುಂಬಾ ದೊಡ್ಡದಾಗತ್ತೆ. ಹೇಳಿ ಅಕ್ಕ, ಸಾರಿ ಹೇಳಿ. ಐಶ್ವರ್ಯ, ಏನ್ ಯೋಚನೆ ಮಾಡ್ತಿದ್ಯಾ? ಸಾರಿ ಹೇಳು. ಸಾರಿ. ನೀನ್ ಹೋಗಮ್ಮ. ಅವಮಾನ ಮಾವ, ಇದು ತುಂಬಾ ದೊಡ್ಡ ಅವಮಾನ. ಆಫ್ಟರ್ ಆಲ್ ನಮ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಕೂಲಿಗೆ ನನ್ನ ಹತ್ರ ಸಾರಿ ಹೇಳ್ಸಿದಾಳೆ ಶ್ಯಾಮ. ಆನಂದ ಗಜಪತಿ ವರ್ಮಾ ಅವರ ಸೊಸೆ ಒಬ್ಬ ಕೂಲಿಗೆ ಸಾರಿ ಹೇಳ್ಬೇಕಾದ ಪರಿಸ್ಥಿತಿ ಬಂತು. ಅದು ಅತ್ತೆ ಕಣ್ಮುಂದೆನೆ. ಅತ್ತೆ ಕೂಡ ಸಾರಿ ಹೇಳು ಅಂದಿದ್ದಕ್ಕೆ ದಾರಿ ಇಲ್ದೆ ಸಾರಿ ಹೇಳ್ದೆ. ಇಲ್ಲ ಅಂದಿದ್ರೆ ಆ ಕೂಲಿನ ತಕ್ಷಣ ಕೆಲಸದಿಂದ ತೆಗ್ದು ಹಾಕ್ತಿದ್ದೆ. ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ನೀವೇನು ಮಾತಾಡ್ತಾನೆ ಇಲ್ವಲ್ಲ ಮಾವ? ಬಾಯ್ ಮುಚ್ಚು. ಅಂತ ನೀನ್ ಮಾತಾಡ್ತಿರುವಾಗ ನಾನ್ ಹಾಗೆ ಹೇಳಿದ್ರೆ ಚೆನ್ನಾಗಿರಲ್ಲಲ್ವಾ? ಅದಕ್ಕೆ ನೀನ್ ಹೇಳ್ಬೇಕು ಅಂದ್ಕೊಂಡಿರೋದೆಲ್ಲ ಪೂರ್ತಿಯಾಗಿ ಹೇಳಿ ನೀನು ಬಾಯಿ ಮುಚ್ಚೋವರೆಗೂ ಸೈಲೆಂಟ್ ಆಗಿರ್ಬೇಕು ಅನ್ಕೊಂಡೆ. ಅಂದ್ರೆ ನಾನು ಅರ್ಥ ಇಲ್ದೆ ಮಾತಾಡ್ತಿದ್ದೀನಿ ಅಂತನಾ? ಅರ್ಥ ಇಲ್ದೆ ಮಾತ್ರ ಅಲ್ಲ, ಅಹಂಕಾರದಲ್ಲೂ ಮಾತಾಡ್ತಾ ಇದೀಯ. ನೀನು ಫ್ಯಾಕ್ಟರಿ ಓನರ್ ಸೊಸೆ ಆಗಿದ ತಕ್ಷಣ ಅಲ್ಲಿನ ವರ್ಕರ್ಸ್ ಜೊತೆ ನಿನ್ಗೆ ಇಷ್ಟ ಬಂದ ಹಾಗೆ ಮಾತಾಡೋದು ಸಭ್ಯತೆ ಇಲ್ಲಮ್ಮ. ತಪ್ಪು ನಿನ್ನಲ್ಲಿಟ್ಕೊಂಡು ಅವ್ರ ಮೇಲೆ ತಪ್ಪು ಹೊರಿಸಿ ಅವ್ರನ್ನ ಕೀಳಾಗಿ ನೋಡಿ ಮಾತಾಡೋದು ಸಂಸ್ಕಾರ ಅಲ್ಲಮ್ಮ. ಸಭ್ಯತೆ ಸಂಸ್ಕಾರ ಗೊತ್ತಿರೋ ಹೊತ್ತಿಗೆ ನಿಮ್ಮ ಅತ್ತೆ ಮತ್ತೆ ಶ್ಯಾಮ ಆ ವರ್ಕರ್ಸ್ಗೆ ನಿನ್ ಕೈಯಲ್ಲಿ ಸಾರಿ ಹೇಳಿಸ್ತರು. ನಾವು ಅವ್ರಿಗೆ ಸಂಬಳ ಕೊಡ್ತಿದ್ದೀವಿ ಅನ್ನೋ ಕಾರಣಕ್ಕೆ ಅವ್ರ ಜೀವನನ ನಾವು ಆಳ್ತಿದೀವಿ ಅಂತ ತಿಳ್ಕೋಬಾರ್ದು. ಅವರು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೇನೆ ನಾವ್ ಈ ತರ AC ಬಂಗ್ಲೆಯಲ್ಲಿ ಹ್ಯಾಪಿಯಾಗಿರೋಕ್ ಸಾಧ್ಯ ಆಗ್ತಿರೋದು. ನಮ್ ಸಂತೋಷಕ್ಕೆ ಕಾರಣ ಆಗಿರೋ ವರ್ಕರ್ಸ್ನ ಆದಷ್ಟು ನಾವು ಸಂತೋಷವಾಗಿ ಇಡೋಕ್ ನೋಡ್ಬೇಕೇ ಹೊರತು ನಿಂತರ ಬಾಯಿಗೆ ಬಂದಾಗ ಅಂದು ಅವ್ರ ಕಷ್ಟ ಕೊಡಬಾರ್ದು. ಇನ್ಯಾವತ್ತು ಹೀಗೆ ವರ್ತಿಸ್ಬೇಡ.
ನಿನ್ ನಡವಳಿಕೆ ಬದಲಾಗದೆ ಇದ್ರೆ, ಮನುಷ್ಯರನ್ನ ಮನುಷ್ಯರ ತರ ನೋಡದೆ ಇದ್ರೆ ನೀನೇ ಜನರಿಂದ ದೂರ ಆಗ್ಬಿಡ್ತೀಯ. ಒಬ್ಬಂಟಿಗಳಾಗ್ಬಿಡ್ತೀಯ. ನೆನ್ಪಲ್ಲಿಟ್ಕೋ. ನನ್ನನ್ನು ಒಂಟಿಯಾಗಿ ಮಾಡಿ ಎಲ್ರೂ ಹೊರಗೆ ಹೋಗ್ತಿದ್ದೀರಾ ಅಲ್ವಾ? ಮಾಡ್ತೀನಿ. ನಿಮ್ಮೆಲ್ಲರಿಗೂ ಹೇಗೆ ಉತ್ತರ ಕೊಡ್ಬೇಕೋ ಹಾಗೆ ಕೊಡ್ತೀನಿ. ಏನ್ ಶ್ಯಾಮ ನೀನ್ ಹೇಳೋದು? ಹೌದು ರೀ, FM ಸ್ಟೇಷನ್ ಇಂದ ಫ್ಯಾಕ್ಟ್ರಿಗೆ ಬರಕ್ಕೆ ತುಂಬಾ ಕಷ್ಟ ಪಡ್ಬೇಕಾಯ್ತು. ಟೈಮ್ಗೆ ಒಂದು ವೆಹಿಕಲ್ ಕೂಡ ಸಿಗ್ಲಿಲ್ಲ. ಹೇಗೋ ಕಷ್ಟಪಟ್ಟು ಫ್ಯಾಕ್ಟ್ರಿಗೆ ಬಂದು ಅತ್ತೆ ಮುಂದೆ ಬಂದು ನಿಂತ್ಬಿಟ್ಟೆ. ನಾನ್ ಬರೋದ್ ಸ್ವಲ್ಪ ಲೇಟ್ ಆಗಿದ್ರು ಅತ್ತೆಗೆ ನನ್ ಮೇಲೆ ಅನುಮಾನ ಬರ್ತಿತ್ತು. ತುಂಬಾ ದೊಡ್ಡ ಅಪಾಯನೇ ಕಳೀತು ಶ್ಯಾಮ. ನೀನ್ ತುಂಬಾ ಅದೃಷ್ಟವಂತೆ. ನೀನ್ ಮಮ್ಮಿಗೆ ಹೇಳ್ದಂಗೆ ಫ್ಯಾಕ್ಟ್ರಿಯಿಂದ ಎಲ್ಲೋ ಹೋದೆ ಅನ್ನೋ ವಿಷಯ ಮಮ್ಮಿಗೆ ಗೊತ್ತಾದ್ರೆ ತುಂಬಾ ದೊಡ್ಡ ಗಲಾಟೆ ಆಗ್ತಿತ್ತು. ನಾಳೆಯಿಂದ ನೀನ್ ಫ್ಯಾಕ್ಟ್ರಿಗೆ ಹೋಗ್ಬೇಡ ಅಂತಿದ್ರು. ಆಗ ನೀನ್ ಜಾಬ್ ಕೂಡ ಬಿಡ್ಬೇಕಾದ ಪರಿಸ್ಥಿತಿ ಬರ್ತಿತ್ತು. ಅಂಥದ್ದೇನೂ ಆಗ್ದಂಗೆ ಸಮಯಕ್ಕಲ್ಲಿಗೆ ಹೋಗಿ ಮಮ್ಮಿಗೆ ಯಾವ ಅನುಮಾನ ಬರ್ದಿದ್ದ ಹಾಗೆ ಮಾಡಿದ್ಯಾ. ಎಲ್ಲ ನಿನ್ ಕೃಷ್ಣನ್ ದಯೆ. ಕೃಷ್ಣನ್ ದಯೆ ಜೊತೆಗೆ ನಿಮ್ ಸಹಕಾರನೂ ನನ್ಗಿರೋದ್ರಿಂದ ಇಷ್ಟು ದಿನಾನು ಕೃಷ್ಣ ತುಳಸಿ ಬಗ್ಗೆ ಯಾರಿಗೂ ಗೊತ್ತಾಗ್ದೆ, ಯಾರಿಗೂ ಅನುಮಾನ ಬರ್ದಿದ್ದ ಹಾಗೆ ಇರೋಕಾಯ್ತು. ಆದ್ರೆ ಕೃಷ್ಣ ತುಳಸಿ ಆಗಿ ಈ RJ ಕೆಲ್ಸ ಒಂದ್ ರೀತಿ ನನ್ಗೆ ಕತ್ತಿ ಮೇಲೆ ನಡೆಯೋ ತರ ಆಗಿದೆ ರೀ. ಯಾವ ಕ್ಷಣದಲ್ಲಿ ಏನಾಗ್ಬಿಡತ್ತೆ ಅನ್ನೋ ಭಯ ಪ್ರತಿ ಕ್ಷಣ ಕಾಡ್ತಾನೆ ಇದೆ. ಶ್ಯಾಮ, ಹೆದರ್ಕೋಬೇಡ, ಭಯ ಪಡಬೇಡ. ಸಮಸ್ಯೆಗಳು, ಕಷ್ಟಗಳು ನಿನಗೆ ಹೊಸದೇನಲ್ಲ. ನಿನಗೆ ಎದುರಾಗಿರುವಂಥ ಸಮಸ್ಯೆಗಳು ಯಾರಿಗೂ ಎದುರಾಗಿರಲ್ಲ. ನೀನು ಪಟ್ಟಷ್ಟು ಕಷ್ಟನ ಯಾರೂ ಪಟ್ಟಿರಲ್ಲ. ಅದೆಲ್ಲದನ್ನು ಧೈರ್ಯವಾಗಿ ದಾಟ್ಕೊಂಡು ಬಂದಿದ್ಯಾ. ಅದೇ ಥರ ಈ RJ ಜಾಬ್ ಕೂಡ. ಎಷ್ಟು ಸಮಸ್ಯೆ ಎದುರಾದ್ರೂ ದಾಟ್ಕೊಂಡು, ಎಷ್ಟೇ ಕಷ್ಟ ಎದುರಾದ್ರೂ ಫೇಸ್ ಮಾಡಿ ನಿನ್ ಜಾಬ್ನ ನೀನು ಸರಿಯಾಗಿ ಮಾಡ್ಕೊಂಡು ಹೋಗ್ತೀಯ. ನೀನೇ ಕೃಷ್ಣ ತುಳಸಿ ಅಂತ ಮಮ್ಮಿಗೆ ಹೇಳೋ ತನಕನೇ ನಿನಗೆ ಟೆನ್ಷನ್. ಅದಾದ್ಮೇಲೆ ನನಗೂ ಏನ್ ಟೆನ್ಷನ್ ಇಲ್ಲ, ನಿನಗೂ ಏನ್ ಟೆನ್ಷನ್ ಇಲ್ಲ. ಹ್ಯಾಪಿಯಾಗಿ ಜಾಬ್ ಮಾಡ್ಕೋಬಹುದು. ಹೌದು ರೀ, ಆದ್ರೆ ಆ ದಿನ ಯಾವಾಗ ಬರುತ್ತೋ ಏನೋ. ಬರುತ್ತೆ ಶ್ಯಾಮ. ತಾತ ಇಲ್ಲಿಗೆ ಬಂದು ಮಮ್ಮಿ ಭಯನ ಕಳಿಯೋ ದಿನ ಬೇಗನೆ ಬರುತ್ತೆ. ಆ ದಿನಕ್ಕೋಸ್ಕರ ನಾನು ಕಾಯ್ತಾನೆ ಇರ್ತೀನಿ ರೀ. ಶ್ಯಾಮ, ನಾವು ಅರ್ಜೆಂಟಾಗಿ ಹೊರಗಡೆ ಹೋಗ್ಬೇಕು. ಎಲ್ಲಿಗ್ರಿ? ಎಲ್ಲಿ ಅಂತ ಹೇಳಿದ್ರೆ ಬರಲ್ವಾ? ಛೇ, ಹಾಗ್ಯಾಕೆ ಹೇಳ್ತೀನಿ ರೀ. ನಿಮ್ ಜೊತೆಗೆ ಕಾಡಿಗೆ ಕರೆದ್ರು ಬರ್ತೀನಿ. ಕಾಡಿ ಕರ್ಕೊಂಡು ಹೋಗೋದಕ್ಕೆ ನಾನೇನ್ ರಾಮ ಅಲ್ಲ. ಹಾಗೆ ಸುತ್ತಾಡ್ಕೊಂಡ್ ಬರೋಣ ಬಾ. ಬಾ. ಸರಿ ರೀ. ಏನ್ರಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಇಳಿ, ಚಿಕ್ಕ ಕೆಲ್ಸ ಇದೆ. ಚಿಕ್ಕ ಕೆಲ್ಸನಾ? ಏನ್ರಿ ಅದು? ಸ್ವಲ್ಪ ವೇಟ್ ಮಾಡು, ನಿನಗೆ ಗೊತ್ತಾಗತ್ತೆ. ಇಲ್ಲಿ ಯಾರು ಇಲ್ವಲ್ಲ ರೀ. ಯಾರು ಇಲ್ದಿರೋ ಜಾಗದಲ್ಲಿ ನಮ್ಗೇನ್ ಕೆಲ್ಸ ಇರತ್ತೆ? ಯಾರು ಇಲ್ದೇ ಇರೋ ಜಾಗದಲ್ಲಿ ಕೆಲವೊಂದು ಕೆಲಸ ಇರತ್ತೆ. ಏನಾ ಕೆಲ್ಸ? ಯೋಚನೆ ಮಾಡು, ನಿನಗೆ ಗೊತ್ತಾಗತ್ತೆ. ಗಂಡ ಹೆಂಡತಿ ಯಾರು ಇಲ್ದೇ ಇರೋ ಜಾಗದಲ್ಲಿ ಏಕಾಂತದಲ್ಲಿದ್ರೆ ಏನು ಕೆಲಸ ಇರಲ್ವಾ? ಹೇಗೆ? ಅದು ನೀವ್ ಹಾಗೆ ಮಾತಾಡ್ಬೇಡ್ರಿ, ನನಗೆ ನಾಚಿಕೆ ಆಗತ್ತೆ. ಗಂಡ ಹೆಂಡತಿ ಏಕಾಂತದಲ್ಲಿರುವಾಗ
ಹಾಗೆ ನಾಚಿಕೆ ಪಡಬಾರ್ದು ಶ್ಯಾಮ. ಏಕಾಂತ ಅಂದ್ರೆ ಮನೇಲಿದ್ದಾಗ ಮಾತ್ರ ಅಲ್ಲ ಶ್ಯಾಮ. ಹೀಗೆ ಹೊರಗಡೆ ಬಂದಾಗ ಅಕ್ಕಪಕ್ಕ ಯಾರೂ ಇಲ್ಲದೆ ಇರಬೇಕಾದ್ರೆ ಅದು ಕೂಡ ಏಕಾಂತನೇ. ಇಂಥ ಏಕಾಂತವಾದ ಜಾಗಕ್ಕೆ ಬಂದಾಗ, ಇಂಥ ಪ್ರಶಾಂತವಾದ ಜಾಗಕ್ಕೆ ಬಂದಾಗ, ಈ ಥರ ರೊಮ್ಯಾಂಟಿಕ್ ಜಾಗಕ್ಕೆ ಬಂದಾಗ ಯಾವ ಡಿಸ್ಟರ್ಬೆನ್ಸು ಇಲ್ಲದೆ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ?